ಭವ್ಯ ಐತಿಹಾಸಿಕ ನೂತನ ಕ್ಷಣಕ್ಕೆ ವಿನೂತನ ಕ್ಷಣಕ್ಕೆ ನಿನ್ನೆ ಭಾರತ ಸಾಕ್ಷಿ ಆಯಿತು. ಅರ್ಥಾತ್ ರಾಮ ಮಂದಿರದ ಉದ್ಘಾಟನೆಯಾಯಿತು. ಕೋಟ್ಯಾಂತರ ಹಿಂದೂಗಳ ಕನಸು ಈ ಮೂಲಕ ನನಸಾಯಿತು. ಯುಗಗಳ ಹಿಂದೆ ಅಯೋಧ್ಯೆಯಲ್ಲಿ ದಶರಥನ ಪುಣ್ಯಧಾಮದಲ್ಲಿ ಅವತಾರವೆತ್ತಿದಂತಹ ಮರ್ಯಾದಾ ಪುರುಷೋತ್ತಮ ರಾಮ ಕಲಿಯುಗದಲ್ಲಿ ಮತ್ತೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಚಿನ್ನಾಭರಣಗಳಿಂದ ಅಲಂಕೃತಗೊಂಡಂತಹ ರಾಮಲಲ್ಲಾನ ವಿಗ್ರಹ ಎಲ್ಲರ ಕಣ್ಮನ ಸೆಳೀತಾ ಇದೆ. ಬಾಲರಾಮನಿಗೆ ತೊಡಿಸಿದಂತಹ ವೇಷಭೂಷಣಗಳು, ಆಭರಣಗಳು ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ವಜ್ರ ವೈಢೂರ್ಯ ಭೂಷಿತ ರಾಮನ ವೇಷಭೂಷಣವನ್ನು ಕಂಡು ಭಕ್ತರು ಪುಳಕಿತರಾಗಿದ್ದಾರೆ. ರಾಮನ ವಸ್ತ್ರಾಭರಣವನ್ನು ರಾಮಚಂದ್ರ ಬಾಲರಾಮನಿದ್ದಾಗ ತೊಡಿಸಿದಂತಹ ಉಡುಗೆಗಳನ್ನು ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ತೊಡಿಸಲಾಗಿದೆ ಅಂಥೇಳಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ. ಈ ಸಂಶೋಧನೆಯ ಪ್ರಕಾರ ಯತೀಂದ್ರ ಮಿಶ್ರ ಪರಿಕಲ್ಪನೆಯ ಲಕ್ನೋದ ಅಂಕುರ್ ಆನಂದ್ ಮಾಲೀಕತ್ವದ ಹರ್ಸಯಲ್ ಮಲ್ ಜ್ಯುವೆಲರ್ಸ್ ಅವರು ತಯಾರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಬಾಲರಾಮ ಮುದ್ದುರಾಮನ ವೇಷಭೂಷಣ ಆಭರಣ ಹೇಗಿತ್ತು ಅಂಥೇಳಿ ನೋಡ್ತಾ ಹೋಗೋಣ. ಬಾಲರಾಮನ ವೇಷಭೂಷಣದಲ್ಲಿ ಹಲವು ವೈಶಿಷ್ಟ್ಯತೆಗಳಿರುವಂಥದ್ದು. ಏನದು ವೈಶಿಷ್ಟ್ಯತೆ ನೋಡ್ತಾ ಹೋಗೋಣ. ಶ್ರೀರಾಮನ ವಿಶೇಷ ವಸ್ತ್ರ ತಯಾರಿಸಿದ್ದು ಮನೀಶ್ ತ್ರಿಪಾಠಿ ಅಂಥೇಳಿ. ಮನೀಶ್ ತ್ರಿಪಾಠಿ ದೆಹಲಿ ಮೂಲದ ವಸ್ತ್ರ ವಿನ್ಯಾಸಕ, ಅಂದರೆ ಫ್ಯಾಷನ್ ಡಿಸೈನರ್ ಅಂತೇಳಿ ನಾವು ಕರಿತೀವಿ. ಲಾರ್ಡ್ ಬನಾರಸ್ ಬಟ್ಟೆಯ ಪೀತಾಂಬರಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಅವರು ಮಾಡಿದ್ದಾರೆ. ರಾಮನಿಗೆ ಶುದ್ಧ ಚಿನ್ನದ ಝರಿ ತಂತಿಗಳಿಂದ ಕೆಂಪು ವರ್ಣದ ವಸ್ತ್ರವನ್ನು ಅವರು ತೊಡಿಸಿದ್ದಾರೆ. ವಸ್ತ್ರದಲ್ಲಿ ವೈಷ್ಣವರ ಮಂಗಲ, ಶಂಖ, ಕಮಲ, ಚಕ್ರ, ನವಿಲಿನ ಚಿಹ್ನೆ ಇರೋದನ್ನು ನೀವು ಗಮನಿಸಬಹುದಾಗಿದೆ. ಭಗವಂತ ಸೃಷ್ಟಿ ಮಾಡಿದ್ದನ್ನೆಲ್ಲ ಅಲಂಕಾರದ ರೂಪದಲ್ಲಿ ಅರ್ಪಣೆ ಮಾಡಿರುವಂಥದ್ದು ಕೂಡ ಮತ್ತೊಂದು ವಿಶೇಷದ ಸಂಗತಿಯಾಗಿದೆ. ಕಿರೀಟ, ಕಂಠಮಣಿ, ಕಿವಿಯೋಲೆ, ವಜ್ರಲೇಪಿತ ಒಡವೆಯನ್ನು ಕೂಡ ಅರ್ಪಣೆಯನ್ನು ಮಾಡಲಾಗಿದೆ. ಜೊತೆಗೆ ಅಲವಂದ ಸ್ತೋತ್ರದ ಅಧ್ಯಯನ ಸಂಶೋಧನೆ ಆಧಾರದ ಮೇಲೆ ಆಭರಣವನ್ನು ಕೂಡ ಇಲ್ಲಿ ತಯಾರಿಸಿರುವುದನ್ನು ನಾವು ಗಮನಿಸಬೇಕಾಗುತ್ತೆ. ಚಿನ್ನದ ಝರಿಯಿಂದ ಅಂಗವಸ್ತ್ರವನ್ನು ತಯಾರಿಸಿದ್ದಾರೆ. ಅಂಗವಸ್ತ್ರದಲ್ಲಿ ಶಂಖ, ಪದ್ಮ, ಚಕ್ರ, ಮಯೂರ ಇವೆಲ್ಲವೂ ಕೂಡ ಮೂಡಿ ಬಂದಿದೆ. ರಾಮಲಲ್ಲಾನಿಗೆ ಬನಾರಸ್ ಹಳದಿ ಧೋತಿಯನ್ನು ತೊಡಿಸಲಾಗಿತ್ತು. ಅದ್ಭುತವಾಗಿ ನಿನ್ನೆ ಈ ಧೋತಿಯಲ್ಲಿ ರಾಮ ಕಂಗೊಳಿಸ್ತಾ ಇದ್ದ. ರಾಮನನ್ನು ನೋಡಿ ಇಡೀ ಜಗತ್ತಿನಲ್ಲಿರುವಂತಹ ರಾಮ ಭಕ್ತರು ಧನ್ಯರಾಗಿದ್ದಾರೆ. ಉತ್ತರ ಭಾರತದ ಶೈಲಿಯಲ್ಲಿಯೇ ಮುಕುಟವನ್ನು ತಯಾರಿಸಿರುವುದು ಮತ್ತೊಂದು ವಿಶೇಷತೆಗಳಲ್ಲಿ ಒಂದಾಗಿರುವಂಥದ್ದು. ಮುಕುಟದ ಮಧ್ಯೆ ಸೂರ್ಯದೇವನ ಲಾಂಛನ ಇದೆ, ಬಲಭಾಗದಲ್ಲಿ ಹರಳಿದೆ. ಇವೆಲ್ಲವೂ ಕೂಡ ಬಾಲರಾಮನ ವೇಷಭೂಷಣದಲ್ಲಿರುವಂತಹ ಹಲವು ವೈಶಿಷ್ಟ್ಯತೆಗಳು. ಅಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ವಸ್ತ್ರ ಅಂತ. ಅಂದರೆ ವಸ್ತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಆ ವಸ್ತ್ರದ ವೈಶಿಷ್ಟ್ಯತೆಗಳು, ಆ ರಾಮಚಂದ್ರ ಜನಿಸಿದಾಗ ಹೇಗೆಲ್ಲ ಇತ್ತು, ರಾಮಚಂದ್ರನಿಗೆ ತೊಡಿಸಿದ ಉಡುಗೆ ತೊಡುಗೆಗಳೆಲ್ಲ ಹೇಗಿತ್ತು ಅಂತ ಮೂಲ ರಾಮಾಯಣದಲ್ಲಿ ಹೇಳಿರ್ತಕ್ಕಂಥದ್ದು. ಬಾಲಕಾಂಡ ಅಂತ ಇದೆ, ಆ ಬಾಲಕಾಂಡದಲ್ಲಿ ಹೇಳಿರ್ತಕ್ಕಂಥದ್ದು. ಅಂತಹ ವಿಶೇಷವಾದಂತಹ ಯಾವ ರಾಮಾಯಣದಲ್ಲಿ ರಾಮನಿಗೆ ಅಂದು ತೊಡಿಸಿದ ಉಡುಗೆ ತೊಡುಗೆಗಳೇನುಂಟೋ ಆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅವುಗಳನ್ನೆಲ್ಲವನ್ನು ಕೂಡ ಸಂಶೋಧನಾ ರೀತಿಯಲ್ಲಿ, ಅಂದರೆ ಸಂಶೋಧನೆಗಳನ್ನು ಮಾಡಿಕೊಂಡು ಆ ತರಹದ ವಸ್ತ್ರಗಳನ್ನೇ ಇವತ್ತು ಅಲ್ಲಿ ಬಾಲರಾಮನಿಗೆ ಸಮರ್ಪಣೆ ಮಾಡಲಾಗಿದೆ. ಅದು ಅತ್ಯಂತ ಅರ್ಥಪೂರ್ಣವಾದದ್ದು. ಅವನು ವಿಶೇಷವಾಗಿ ಸೂರ್ಯವಂಶ ಸ್ಥಿತನು, ಸೂರ್ಯವಂಶದಲ್ಲಿ ಬಂದವನು. ಆ ಕಾರಣದಿಂದಾಗಿ ರಕ್ತವರ್ಣದ ಬಟ್ಟೆಗಳು ಅಂತ ಕರಿತೀವಿ. ರಕ್ತವರ್ಣದ ಬಟ್ಟೆಗಳು ಅಂದರೆ ಕೆಂಪು ಬಟ್ಟೆಗಳು ಅಂತ, ರೆಡ್ ಕಲರಿನ ವಸ್ತ್ರಗಳನ್ನು ಮೊದಲೇದಾಗಿ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅಂದರೆ ಸೂರ್ಯವಂಶದಲ್ಲಿ ಬಂದಿದ್ದಕ್ಕೆ ಸೂರ್ಯನಿಗೆ ಒಂದು ಪ್ರೀತ್ಯಾಸ್ಪದವಾದಂತಹ, ಸವಿತೃನಾಮಕ ಲಕ್ಷ್ಮೀನಾರಾಯಣನಿಗೆ ಪ್ರೀತ್ಯಾಸ್ಪದವಾದಂತಹ ಕೆಲವೊಂದಿಷ್ಟು ಉಡುಗೆ ತೊಡುಗೆಗಳನ್ನು ಮೊದಲೇದಾಗಿ ವಸ್ತ್ರದ ರೂಪದಲ್ಲಿ ಅಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಲಾಗಿದೆ. ಅದನ್ನು ನಾವು ಗಮನಿಸಬೇಕು. ಅದಾದ ನಂತರದಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಪ್ರತಿಯೊಂದಕ್ಕೂ ಹೇಳ್ತಾ ಬರ್ತಾರೆ. ಅಲ್ಲಿ ಹಾಕಿರ್ತಕ್ಕಂತಹ ಹಾರ, ಮುಕ್ತಾಮಣಿ ಹಾರಾದಿಗಳು, ಮತ್ತು ಹಾಕಿರ್ತಕ್ಕಂತಹ ಕಿರೀಟ, ಅಲ್ಲಿ ತೊಡಿಸಿರ್ತಕ್ಕಂತಹ ಕಂಠಮಣಿ ಅಂತ, ಅಂದರೆ ಕುತ್ತಿಗೆಗೆ ಒಂದು ವಿಶೇಷವಾದಂತಹ ಮಣಿಯನ್ನು ತೊಡಿಸಿದ್ದಾರೆ. ಕರ್ಣಕುಂಡಲಗಳು ಅಂತ ಕರೀತಾರೆ, ಅಂದರೆ ಕಿವಿಗೆ ಹಾಕುವ ಓಲೆಗಳು ಅಂತ. ಅವುಗಳನ್ನೆಲ್ಲವನ್ನು ಕೂಡ ವಿಶೇಷವಾಗಿ ನಾವು ಕಣ್ತುಂಬಿಕೊಂಡಿದ್ದೇವೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಒಂದು ಕಿರೀಟ ಏನಿತ್ತಲ್ಲ, ಆ ಕಿರೀಟದ ವೈಶಿಷ್ಟ್ಯತೆಯೇ ತುಂಬ ವಿಚಿತ್ರವಾದದ್ದು. ಅದನ್ನು ಹೆಸರೇ ಬಾಲ ಕಿರೀಟ ಅಂತ ಕರೀತಾರೆ. ಅಂದರೆ
ದಶರಥ ಮಹಾರಾಜ ಚಕ್ರವರ್ತಿಯವನು. ಆ ಚಕ್ರವರ್ತಿಯ ವಂಶದಲ್ಲಿ ಬಂದಿರತಕ್ಕಂತಹ ಈ ಯಾವ ಮೊದಲ ಸಂತತಿ ದಶರಥನಿಗೆ ಶ್ರೀರಾಮಚಂದ್ರ ಪ್ರಭು. ಅದರಲ್ಲಿ ಆ ಮೊದಲ ಸಂತತಿ ಬಂದಿದ್ದಕ್ಕೆ ಅವನಿಗೆ ಬಾಲರಾಮನಿಗೆ ಬಾಲ ಕಿರೀಟವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಆ ಕಿರೀಟಗಳಿಗೂ ಕೂಡ ಒಂದು ವಿಶೇಷವಾದಂತಹ ಧರ್ಮದ ಹಿನ್ನೆಲೆ, ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಕಿರೀಟ ಅದು ಅಂತ ನಾವು ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಾವು ಏನೇ ಹೇಳಬೇಕಾದ್ರೂ ಕೂಡ ಒಂದು ಆಚಂದಾರ್ಕವಾಗಿ ಸೂರ್ಯ ಚಂದ್ರ ಇರುವಷ್ಟು ದಿವಸ ಇವರ ಕೀರ್ತಿ ಪತಾಕೆಗಳು ಎಲ್ಲ ಕಡೆಯಲ್ಲೂ ಕೂಡ ವಿಶೇಷವಾಗಿ ಪಸರಿಸಲಿ, ಹರಿದಾಡಲಿ ಎಂಬ ಉದ್ದೇಶದಿಂದ ಆ ಎಲ್ಲ ವಿಧವಾದಂತಹ ಲಕ್ಷಣಗಳನ್ನು ಒಳಗೊಂಡಂತಹ